ಕೋವಿಡ್ ಆಗಿ ಬಂದು ತಗೊಳ್ಳಿ ಸರ್. ಬನ್ನಿ ಸರ್. ಸಾಹೇಬ್ರು ಇಲ್ವಾ? ಓಕೆ ಓಕೆ ಓಕೆ. ಅದರಲ್ಲೂ ಈ ಟ್ರೀಟ್ಮೆಂಟು ಕೊಡೋ ಜಾಗ ಬೆಂಗಳೂರಿನಲ್ಲಿ ನಿಮಾನ್ಸಲ್ಲಿ ಒಂದು ಕಡೆ ಇದೆ, ಚಂದ್ರಶೇಖರ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಎರಡೇ ಕಡೆ ಬೆಂಗಳೂರಿನಲ್ಲಿ ಇರೋದು, ಬೇರೆ ಎಲ್ಲೂ ಇಲ್ಲ. ಸೊ ಅದರಿಂದ ನಾವು ಇದನ್ನು ಪ್ರಥಮವಾಗಿ ನಾವು ಇಲ್ಲಿ ಪ್ರಾರಂಭಿಸಿ ಇದರಲ್ಲಿ ಎಲ್ಲ ಸೇವೆಯನ್ನು ಕೊಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ಇವತ್ತು ಕಾರ್ಯಕ್ರಮ ಬಗ್ಗೆ ಹೇಳಿ ಸರ್. ಈಗ ತಾನೇ ನಮ್ಮ ಸನ್ಮಾನ್ಯ ಗುಂಡೂರಾವ್ ಸಾಹೇಬರು ಬಂದಿದ್ದರು, ದಿನೇಶ್ ಗುಂಡೂರಾವ್ ಸಾಹೇಬ್ ಬಂದು ಇನಾಗ್ರೇಷನ್ ಮಾಡಿದ್ದಾರೆ. ನಮ್ಮ ಈ ಸ್ಪೀಚ್ ಆ್ಯಂಡ್ ಥೆರಪಿ ಸೆಂಟರ್ ನಾವು ಇಲ್ಲಿ ಒಂದು ವಾರ್ಡ್ ತೊಗೊಂಡು ಅಲ್ಲಿ ಆರ್ಗನೈಸ್ ಮಾಡ್ತಾಯಿದ್ದೀವಿ. ಫ್ರೀ ಆಫ್ ಕಾಸ್ಟು ಎಲ್ಲ ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್. ಸರ್ ಥೆರಪಿ ಅಂದರೆ ಯಾವ ಟೈಪ್ ಆಫ್ ಥೆರಪಿ ಫಾರ್ ಚಿಲ್ಡ್ರನ್ಸ್? ಆಕ್ಯುಪೇಷನಲ್ ಥೆರಪಿ, ಸ್ಪೀಚ್ ಥೆರಪಿ ಅಂತ ಎರಡಿದೆ. ನೀವು ಚಾರ್ಜಿಂಗ್ ಫಾರ್ ದಟ್ ಎನಿಥಿಂಗ್? ನೀವೆಲ್ಲ ಚಾರ್ಜ್ ಮಾಡ್ತಾ ಇದ್ದೀರಾ ಥೆರಪಿಗೆ? ಏನಿಲ್ಲ ಎಲ್ಲ ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀವಿ. ಫ್ರೀ ಆಫ್ ಕಾಸ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಸಂಸ್ಥೆಯಿಂದ ಫ್ರೀ ಆಫ್ ಕಾಸ್ಟ್ ಮಾಡಿ ನಾವು ಇವತ್ತಿಂದ ಹಿಂದಿನಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ. ಯಾವುದೇ ಮಕ್ಕಳಿಗೆ ಯಾರೇ ಬರಲಿ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ನಾವು ಚಾರ್ಜ್ ಇಲ್ಲದೆ ಥೆರಪಿ ಸೆಂಟರ್ ಓಪನ್ ಮಾಡಿದ್ವಿ. ಈಗ ತಾನೇ ಇನಾಗ್ರೇಟ್ ಮಾಡಿ ಹೋಗಿದ್ದಾರೆ. ಇನ್ನು ಮುಂದೆ ಕಂಟಿನ್ಯೂ ಆಗಿ ಈ ಕಾರ್ಯಕ್ರಮ ನಡೀತಾನೆ ಇರ್ತದೆ. ಈ ಸೇವೆ ಪರ್ಮನೆಂಟ್ ಪ್ರಾಜೆಕ್ಟ್ ಅಂತ ನಾವು ಮಾಡಿರೋದು. ಇದು ಎಲ್ಲಿ ತನಕ ನಮ್ಮ ಸಂಸ್ಥೆ ಇರ್ತದೆ ಅಲ್ಲಿ ತನಕನೂ ಈ ಸೇವೆ ನಿಲ್ಲದು. ಇಲ್ಲಿ ಈಗ 5 ಜನರಿಂದ 10 ಜನ ಬರ್ತಾಯಿದ್ದಾರೆ. ಕೆಲವರಿಗೆ ಗೊತ್ತಿಲ್ಲ ಇಲ್ಲಿ ಥೆರಪಿ ಸೆಂಟ್ರ್ ಇಲ್ಲ ಅಂತ. ಈ ಥೆರಪಿ ಸೆಂಟ್ರ್ ಇದೆ ಅಂತ ಗೊತ್ತಾದರೆ ಬೇರೆ ಹಾಸ್ಪಿಟ್ಲಿಂದನೂ ನಾವು ಕರ್ಕೊಳ್ತೀವಿ. ವಿಕ್ಟೋರಿಯಾ ಹಾಸ್ಪಿಟ್ಲ್ ಇರ್ಬೋದು, ಬೋರಿಂಗ್ ಹಾಸ್ಪಿಟ್ಲ್ ಇರೋದು, KC ಜನರಲ್ ಹಾಸ್ಪಿಟ್ಲ್ ಇರೋದು, ಅಲ್ಲೂ ಕೂಡ ನಾವು ಎಲ್ಲ ಮಾಹಿತಿ ಕೊಡ್ತೀವಿ. ಅಲ್ಲಿರೋ ಡಾಕ್ಟರ್ಗಳು ಯಾರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇಲ್ಲಿ ರೆಫರ್ ಮಾಡ್ತಾರೆ, ಅವ್ರಿಗೆಲ್ಲ ಇಲ್ಲಿ ಫ್ರೀ ಆಫ್ ಕಾಸ್ಟ್ ನಾವು ಟ್ರೀಟ್ಮೆಂಟ್ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೇಣುಗೋಪಾಲ್ ಅಂತ. ನಾನು ಸೆಕ್ರೆಟರಿ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಇಂಡಸ್ಟ್ರಿಯಲ್ ಟೌನ್ನ ಸೆಕ್ರೆಟರಿ. ಈಗ ನಾವು ಒಂದು ತುಂಬ ಅನುಕೂಲವಾದ ಕಾರ್ಯಕ್ರಮ ನಮ್ಮ ಜನಗಳಿಗೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಏನಂದರೆ ತುಂಬ ಬಡ ಮಕ್ಕಳಿಗೆ ಈ ಆಟಿಸಮ್ ಬಂದಾಗ ತುಂಬ ಕಷ್ಟ ಆಗ್ತಾ ಇದೆ ಅವ್ರಿಗೆ. ಅವರು ಈ ಪ್ರೈವೇಟಲ್ಲಿ ಹೋದರೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಮಿನಿಮಮ್ 1,000 ರೂಪಾಯಿ ತೊಗೊಳ್ತಾರೆ ಒಂದು ಸಲಕ್ಕೆ. ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಲೈನಿಂದ ನಾವೇನು ಯೋಚನೆ ಮಾಡಿದ್ವಿ ಅಂದರೆ ಮಕ್ಕಳಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು. ಈ ಸ್ಪೀಚ್ ಥೆರಪಿ ಆಗಲಿ, ಆರ್ಗನೈಸೇಷನಲ್ ಥೆರಪಿ ಆಗಲಿ ಫ್ರೀಯಾಗಿ ಕೊಡಬೇಕು ಅಂತ ನಾವೊಂದು ತೀರ್ಮಾನ ತಗೊಂಡು ಇಲ್ಲಿ ನಮ್ಮ ಆಯುರ್ವೇದಿಕ್ ಹಾಸ್ಪಿಟಲ್ ಅವರ ಅಪ್ರೋಚ್ ಕೊಟ್ಟಿದ್ದಾರೆ ನಮಗೆ. ಈ 3 ರೂಮಲ್ಲಿ ನಾವು ಬೇರೆ ಸೆಂಟರಿಂದ ಎಕ್ಸ್ಪರ್ಟ್ ಕೊಡ್ತಾರೆ. ಚಿಕ್ಕ ಮಕ್ಕಳಿಗೆ ಹೂ ಆರ್ ಡಿಸೇಬಲ್ಡ್ ಕೈ ಸರಿ ಬರದೇ ಇರೋದು, ಕೈ ನಡೀದೇ ಇರೋದು ಅಂಥ ಮಕ್ಕಳಿಗೆ ನಾವು ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ. ಮೋಸ್ಟ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಇದು ತುಂಬ ಅನುಕೂಲ. ಜನಗಳು ಬಂದು ಈ ಟ್ರೀಟ್ಮೆಂಟನ್ನು ಸೌಲಭ್ಯವನ್ನು ಪಡ್ಕೋಬೇಕಂತ ವಿನಂತಿ. ನನ್ನ ಹೆಸರು ಲತಾ ಜಯರಾಮ್ ಅಂತ. ನಾನು ಲಯನ್ಸ್ ಕ್ಲಬ್ ಡಿಸ್ಟಿಕ್ಕಲ್ಲಿ 317 ಡಿಸ್ಟಿಕ್ RC ಆಗಿದ್ದು ಡಿವಿಷನ್ ಚೇರ್ಪರ್ಸನ್ನು. ನನಗೆ ತುಂಬ ಖುಷಿಯಾಯಿತು. ಏನಂದರೆ ಅಜ್ಜಿಯ ಅಡುಗೆ ಮನೆ, ಆನಂತರ ಅಮ್ಮನ ಕೈ ಪ್ರಾಜೆಕ್ಟ್ ಬಂದು ಆಯುರ್ವೇದದಲ್ಲಿ ಮಾಡಿದ್ದೀವಿ. ಆಗಲಿಂದನೂ ಈ ಆಯುರ್ವೇದ ಅನ್ನೋದು ತುಂಬ ಆರೋಗ್ಯಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದೇ ರೀತಿ ಮಕ್ಕಳುಗಳು, ಯಾಕಂದರೆ ಆಯುರ್ವೇದದಲ್ಲಿ ಅವರು ಸ್ವಲ್ಪ ಪೂರ್ ಪೀಪಲ್ಸು, ತಾಯಂದಿರು ಮನೆ ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳನ್ನ ಬಿಟ್ಟು ಹೋಗ್ತಾರೆ, ಮೊಬೈಲಲ್ಲಿ ಆಟ ಆಡಿ ಒಂದು ರೀತಿ ಆಗಬಾರ್ದು ಅಂತ ಹೇಳಿ ಇಟ್ಕೊಂಡು ಆ ಮಕ್ಕಳಿಗೆ ಮಾತು ಬರೋದಿಲ್ಲ. ಇಲ್ಲಿ ಬಂದರೆ ಅವರಿಗೆಲ್ಲ ಒಂದು ಸ್ಕೂಲಿಂಗ್ ಎಲ್ಲ ಮಾಡ್ತಾಯಿದ್ದೀವಿ. ಒಳ್ಳೆಯದಾಗಿದೆ. ಸರ್, ನನ್ನ ಹತ್ರ ಲತಾ ಜಯರಾಮ್ ಅಂತ. This is the, we have just started our trust. Based upon this trust we have started, we want to give a free service to the people. Okay, so all the childs and whoever is suffering, all the speechless, we welcome and we want to give good service. We want to my name is Murugananda. I am president of this Lions Club Trust. ಈ ಸಂಸ್ಥೆಯಿಂದ ಸುಮಾರು ಬಡ ಮಕ್ಕಳಿಗೆ, ಏಕೆಂತಂದರೆ ಇಂಥ ಸೆಂಟರು ಗೌರ್ಮೆಂಟ್ನಲ್ಲಿ ನಿಮ್ಯಾನ್ಸ್ ಬಿಟ್ಟರೆ ಇನ್ನೆಲ್ಲೂ ಇಲ್ಲ.
ತುಂಬ ಎಲ್ಲ ಕಡೆ ಪ್ರೈವೇಟ್ನಲ್ಲಿದೆ, ಪ್ರೈವೇಟ್ ಇದರಲ್ಲಿದೆ. ಹಾಗಾಗಿ ಇದು ಉಚಿತವಾಗಿ ಕೊಡ್ತಾ ಇರೋದ್ರಿಂದ ತುಂಬ ಸದುಪಯೋಗ ಪಡ್ಕೋಬೋದು. ಮಕ್ಕಳು, ಆಟಿಸಮ್ ಮಕ್ಕಳು ಸದುಪಯೋಗ ಪಡ್ಕೋಬೋದು. ಇದು ತುಂಬ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಆಶಿಸ್ತಾ, ಮುಂದಕ್ಕೆ ನಮ್ಮ ಟ್ರಸ್ಟ್ ವತಿಯಿಂದ ಇನ್ನೂ ಹಲವಾರು ಕಾರ್ಯಕ್ರಮಗಳಿದೆ, ಅದನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ